ಜೇನುಹುಳ ಚುಚ್ಚಲ್ಲ, ಈ ತರ ಮುಳ್ಳು ಬಿಡುತ್ತೆ. ಈ ತರ ಮುಳ್ಳು ಬಿಡ್ತಿದೆ ಅಂದ್ರೆ ಈ ಮುಳ್ಳು ಬಿಟ್ಟಿ ಸತ್ತೋಗ್ಬಿಡುತ್ತದು. ಅದೊಂದ್ ಮುಳ್ಳು ಬಿಟ್ರೆ ಸತ್ತೋಗ್ಬಿಡುತ್ತೆ. ಯಾವಾಗಾರ ಪೆಟ್ಟಿಗೆ ಹ್ಯಾಂಡ್ ಮಾಡತ್ತವೇಲಿ 1-2 ಚುಚ್ಚುತ್ತೆ. ಆ ಟೈಮಲ್ಲಿ ನಾವು ಗಾಬರಿ ಪಡೋ ಅವಶ್ಯಕತೆ ಇರಲ್ಲ. ಆಲ್ಮೋಸ್ಟ್ 6 ವರ್ಷದಿಂದ ಜೇನು ಕೃಷಿ ಜೊತೆನೆ ಇರುವಂತದ್ದು. ಸೊ ನಾನ್ ಸ್ಟಾರ್ಟ್ ಮಾಡಿದ ಆಲ್ಮೋಸ್ಟ್ 2 ವರ್ಷ ಬರೀ ಓಡಾಟ ಮತ್ತೆ ಕಲಿಕೆ. ಸೊ ಯಾವಾಗ ಲಾಕ್ಡೌನ್ ಆಗ್ತು, ಆ ಲಾಕ್ಡೌನ್ ಟೈಮಲ್ಲಿ ನಮ್ದು ಊರಲ್ಲಿ 1 ವರ್ಷ ಪೂರ್ತಿ ಇದನ್ನ ಯಾವ ರೀತಿ ಸಕ್ಸಸ್ಫುಲ್ ಆಗೋದು ಅಂತಾನೆ ಮಾಡ್ಕೊಂಡು ಇವಾಗ ಕಂಪ್ಲೀಟ್ಲಿ ಈ ವರ್ಷ 6ನೇ ವರ್ಷ ಕಂಪ್ಲೀಟ್ ಆಗ್ತಿದೆ. 6ನೇ ವರ್ಷ ಇದು ನಿಮ್ದು ಜರ್ನಿ, ಜೇನು ಕೃಷಿ ಜರ್ನಿ ಆಲ್ಮೋಸ್ಟ್. ಇವಾಗ ಬಿಗಿನರ್ಸ್ ಯಾರಾದ್ರೂ ಜೇನು ಕೃಷಿ ಆರಂಭಿಸ್ತೀವಂತಂದ್ರೆ ಅವರು ಎಷ್ಟು ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡ್ಬೋದು? ಅಂದ್ರೆ ಇಲ್ಲಿ 3 ತರ ಜೇನು ಕೃಷಿ ಬರುತ್ತೆ. ಒಂದು ಫ್ಯಾಷನ್, ಇವಾಗ ಹೆಂಗೆ ಪಾರಿವಾಳ, ಗಿಣಿ, ನಾಯಿ ಮರಿ ಸಾಕ್ತಾರೋ ಆ ತರ ಸಾಕಾಣಿಕೆ ಮಾಡುವಂತವ್ರು ಮನೆಗೆ ಹತ್ರ ಕಾಂಪೌಂಡ್ ಅಲ್ಲಿ ಮನೆ ಮೇಲೇನೆ 1-2 ಪೆಟ್ಟಿಗೆ ಮಡಿಕೋಬಹುದು. ಇನ್ನೊಂದು ಆದಾಯದ ಕೃಷಿ ಅಂತ ಬರುತ್ತೆ. ಸೊ ಅಂದ್ರೆ ಇವಾಗ ಈಗಿನ ಪ್ರೆಸೆಂಟ್ ಏನಾಗಿದೆ ಅಂದ್ರೆ ಸುಮಾರು ಎಕರೆಗಟ್ಲೆ ಫಾರ್ಮಿಂಗ್ ಮಾಡ್ತಿದ್ದಾರೆ. ಅಂದ್ರೆ 5 ಎಕರೆ, 10 ಎಕರೆ, 15 ಎಕರೆ, 20 ಎಕರೆ ಹಿಂಗ್ ಫಾರ್ಮಿಂಗ್ ಮಾಡ್ತಿದ್ದಾರೆ. ಜೇನು ಅಗ್ರಿಕಲ್ಚರ್ ಮಾಡ್ತಿದ್ದಾರೆ. ಅಂದ್ರೆ ತೆಂಗು, ಅಡಿಕೆ, ಬಾಳೆ, ನುಗ್ಗೆ, ಸುಮಾರು ಕ್ರಾಪ್ಗಳನ್ನ ಹಾಕ್ತಿದ್ದಾರೆ, ದಾಳಿಂಬೆ. ಸೊ ಇದೇನಾಗ್ತಿದೆ, ಏನೇ ಒಂದು ಹೂದಿಂದ ಕಾಯಿ ಆಗುವಂತ ಜಾತಿ ಗಿಡಗಳಲ್ಲಿ ನಮ್ಗೆ ಮೇಯ್ನ್ ಆಗಿ 30%, 40% ಜೇನುಳಿನ ಕೆಲಸ ಬೇಕು. ಸೊ ಈ ತರ ಆದಾಯದ ಕೃಷಿ, ಇದಕ್ಕೆ ಪರಾಗಸ್ಪರ್ಶದ ಆದಾಯ ಅಂತೀವಿ. ಸೊ ಅಂದ್ರೆ ಯಾವ್ದೇ ಒಂದು ಹೂವ, ಇವಾಗ ತೆಂಗು 100 ಕಾಯಿ ಬಿಡುವಂತ ತೆಂಗಿನ ಮರ ಜೇನುಳಗಳು ಕರೆಕ್ಟ್ ಆಗಿ ಆ ತೋಟದಲ್ಲಿ ಇದ್ದಿದ್ದೆ ಆದ್ರೆ 130 ತೆಂಗಿನಕಾಯಿ ಬಿಡುತ್ತೆ. ಈ ತರ ಇದಕ್ಕೆ ಆದಾಯದ ಕೃಷಿ ಅಂತೀವಿ. ಸೊ ಈ ತರ ನಮ್ಮ ತೋಟದಲ್ಲಿ ಆದಾಯನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ತೆಂಗು, ಅಡಿಕೆ, ಬಾಳೆ, ನುಗ್ಗೆ, ಸಪೋಟ, ಯಾವುದೇ ಒಂದು ಹಣ್ಣಿನ ಜಾತಿ ಗಿಡಗಳು, ಕಾಯಿನ ಜಾತಿ ಗಿಡಗಳಲ್ಲಿ ಏನಾದ್ರು ನೀವು ಬೆಳೆ ಬೆಳಿತಿದ್ರೆ ಎಕರೆಗೆ 5 ಪೆಟ್ಟಿಗೆ ಮಡಗ್ಬೋದು. ಸೊ ಇದು 2 ಬೆನಿಫಿಟ್. ಒಂದು, ನಮ್ಮ ತೋಟದಲ್ಲಿ ಬೆಳೆ ಚೆನ್ನಾಗುವಂಥದ್ದು. 2ನೇದು, 1 ಪೆಟ್ಟಿಗೆಗೆ 4ರಿಂದ 6 ಕೆಜಿ, ತುಂಬಾ ಕಾಡು ಪ್ರದೇಶ ಆದ್ರೆ 8ರಿಂದ 10 ಕೆಜಿ ಜೇನುತುಪ್ಪ ಸಿಗುತ್ತೆ. 2ನೇ ಪ್ರಾಫಿಟ್. ಸೊ ಇದನ್ನ ಹೆಂಗಪ್ಪ ಪ್ರಾರಂಭ ಮಾಡೋದು ಅಂದ್ರೆ ಇದಕ್ಕೆ ಮೇನ್ ಬೇಸಿಕ್ಲಿ ಬೇರೆ ಕೃಷಿಗಳ ತರ ವಿಡಿಯೋ ನೋಡಿ ಮಾಡುವಂಥದ್ದಲ್ಲ ಇದು. ಸೊ ಇದಕ್ಕೆ ಪ್ರಾಕ್ಟಿಕಲ್ 90%, ಥಿಯರಿಟಿಕಲ್ 10% ಅಂತೀವಿ. ಅಂದ್ರೆ ಜೇನುಗಳದು ವಹಿವಾಟುಗಳ ಬಗ್ಗೆ ಥಿಯರಿಟಿಕಲ್ ನಾಲೆಡ್ಜ್ ಒಂದು 10% ಬೇಕು. ಸೊ ಪ್ರಾಕ್ಟಿಕಲ್ ನಾಲೆಡ್ಜ್ 90% ಬೇಕಾಗಿರೋದು. ಸೊ ಯಾಕಂದ್ರೆ ಇದು ನಾವು ಪೆಟ್ಟಿಗೆನ ತಗೊಂಡೋಗಿ ನಮ್ಮ ತೋಟಕ್ಕೆ ಇನ್ಸ್ಟಾಲ್ ಮಾಡೋದ್ಮೇಲೆ ನಮ್ಗೆ ಎವ್ರಿ 10 days ವರ್ಕ್ ಇರುತ್ತೆ. ಸೊ ಅದು ಪ್ರಾಕ್ಟಿಕಲ್ ವರ್ಕ್ ಗಳಲ್ಲೇ ನಾವು ಜಾಸ್ತಿ ಆಗುವಂಥದ್ದು, ಜೇನುತುಪ್ಪ ತೆಗೆಯುವಂಥದ್ದು, ಜೇನು ಪೆಟ್ಟಿಗೆ ಹ್ಯಾಂಡ್ಲಿಂಗ್ ಮಾಡುವಂಥದ್ದು, ಸೊ ಈ ಅಡೆ ಮನೆ ಕ್ಲೀನ್ ಮಾಡುವಂಥದ್ದು, ಇದೆಲ್ಲಾನು ಕೂಡ ಪ್ರಾಕ್ಟಿಕಲ್ ವರ್ಕ್ ಆಗಿರುತ್ತೆ. ಅದಕ್ಕೆ ಒಂದು 2 hours ಎಫೆಕ್ಟಿವ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತಾನೆ ಮಾಡ್ತೀವಿ. ಆ ಟ್ರೈನಿಂಗ್ ಯಾರೆಲ್ಲ ಬರ್ತಾರೆ, ಜೇನುಳ ಕಚ್ಚೋದ್ರ ಭಯ ಮತ್ತೆ ಜೇನು ಬಾಕ್ಸ್ ನ ಹ್ಯಾಂಡ್ಲಿಂಗ್ ಮಾಡೋದ್ರ ಭಯ ಎಲ್ಲ ಹೋಗ್ಬಿಡುತ್ತೆ. ಸೊ ಆ 1-2 hour ಟ್ರೈನಿಂಗ್ ಯಾರು ಅಟೆಂಡ್ ಮಾಡಿರ್ತಾರೆ ಅವ್ರು ಕಂಪ್ಲೀಟ್ಲಿ ಆಲ್ಮೋಸ್ಟ್ ದೊಡ್ಡ ಮಟ್ಟಕ್ಕೆ ಜೇನು ಪೆಟ್ಟಿಗೆನ ಮಡಗಿ ಸಾಕಾಣಿಕೆ ಮಾಡ್ಬೋದು. ಸೊ ಇವಾಗ ನೀವು ಯಾರಾದ್ರೂ ಜೇನು ಕೃಷಿನ ನಾವು ಕಲಿತೀವಂತ ಬಂದ್ರೆ ಅವ್ರಿಗೂ ಕ್ಲಾಸ್ ಖಂಡಿತವಾಗ್ಲೂ ಆಲ್ ಓವರ್ ಕರ್ನಾಟಕ ನಮ್ದು ಸರ್ವಿಸ್ ಇದೆ. ಏನಪ್ಪಾ ಅಂದ್ರೆ ಸೊ 2 ತರ ಇದೆ. ಒಂದು, ನಮ್ ತೋಟಕ್ಕೇನೆ ಬಂದು ಅವ್ರು ಕಲ್ತ್ಕೊಂಡು ಹೋಗ್ಬೋದು. ಇನ್ನೊಂದು, ತುಂಬಾ ದೊಡ್ಡ ಮಟ್ಟಕ್ಕೆ ಮಾಡ್ತಾ ಇದೀವಿ ಅಂದ್ರೆ ಒಂದು 20 ಪೆಟ್ಟಿಗೆ, 40 ಪೆಟ್ಟಿಗೆ, 50 ಪೆಟ್ಟಿಗೆ ಮಾಡ್ತಾ ಇದೀವಿ ಅಂದ್ರೆ ನಾವೇ ಅವ್ರ ತೋಟಕ್ಕೆ ತಗೊಂಡೋಗಿ ನಾವೇ ಕ್ಲೀನ್ ಆಗಿ ಇನ್ಸ್ಟಾಲ್ ಮಾಡಿ ನಾವೇ ಕ್ಲೀನ್ ಆಗಿ ಟ್ರೈನಿಂಗ್ ಕೊಡೋಕೆ ಬರ್ತೀವಿ. ಈ ತರ ಯಾಕೆ ಮಾಡಿದೀವಪ್ಪ ಅಂದ್ರೆ, ಸೊ ಇವಾಗ ಟ್ರಾನ್ಸ್ಪೋರ್ಟೇಶನ್ ಮಾಡುವಂತದ್ದು ತುಂಬಾ ಚಾಲೆಂಜ್. ಇದು ನೈಟ್ ಹೊತ್ತೇ ಮಾಡ್ಬೇಕು. ಇದು ಹೊಸಬ್ರುಗಳು ಹೆಂಗ್ ಬೇಕು ಹಂಗ್ ತಗೊಂಡೋಗಿ ಇನ್ಸ್ಟಾಲ್ ಮಾಡಿದ್ರೆ ವರ್ಕ್ ಆಗಲ್ಲ. ಸೊ ಸುಮಾರು ಜನ ಫೇಲ್ ಆಗ್ತಾ ಇರೋದು ಅಲ್ಲಿ. ಅದಕ್ಕೆ ನಮ್ಮ ಕಂಪ್ನಿ ಕಡೆಯಿಂದನೇ ನಾವೇ ಬಂದು ಕಂಪ್ಲೀಟ್ಲಿ ಸೆಟಪ್ ಮಾಡಿ ನಾವೇ ಅವ್ರಿಗೆ ಲೇಬರ್ಸ್ ಗಳು ಮೇಂಟೆನೆನ್ಸ್ ಮಾಡ್ತಾರ, ಓನರ್ಸ್ ಮೇಂಟೆನೆನ್ಸ್ ಮಾಡ್ತಾರ, ಯಾರು ಮೇಂಟೆನೆನ್ಸ್ ಮಾಡ್ತಾರೆ ಅವ್ರನ್ನ ನಮ್ಮ ಹತ್ರ ಬಿಟ್ರೆ 1 hour ನಾವೇ ಅವ್ರಿಗೆ ಕಂಪ್ಲೀಟ್ಲಿ ಟ್ರೈನ್ ಅಪ್ ಮಾಡಿ ಕೊಡ್ತೀವಿ. ಇನ್ನೊಂದು, ತುಮಕೂರಲ್ಲೂ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಬೆಂಗಳೂರಲ್ಲೂ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ. ಎಲ್ಲಿ ಹತ್ರ ಇರುತ್ತೋ ಅಲ್ಲಿಗೆ ಅವರೇ ಬಂದು ಕಲಿಬಹುದು. ಸೊ ಕಂಪ್ಲೀಟ್ಲಿ ಇದೇನ್ ನೋಡ್ತಾ ಇದ್ದೀರಾ, ಇದು ತುಡುವೆ ಜೇನು ಪೆಟ್ಟಿಗೆ. ಸೊ ಇವಾಗ ನಮ್ಮ ಮಾರ್ಕೆಟ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ 4 ಪ್ರಭೇದ ಜೇನುಳಗಳಿವೆ. ಒಂದು ಹೆಜ್ಜೇನು, ಇವಾಗ ಮನೆಗಳ ಹತ್ರ ಕಟ್ತಿದಾವೆ, ದೊಡ್ಡ ಮರಗಳ ಹತ್ರ ಕಟ್ತಿದಾವೆ, ಬಂಡೆಗಳಲ್ಲಿ ಕಟ್ತವೆ. ಸೊ ದೊಡ್ಡ ಗಾತ್ರವಾಗಿ ಕಟ್ಟುತ್ತೆ. ಇನ್ನೊಂದು ಕೋಲ್ ಜೇನು. ಸೊ ಇದು ಕಡ್ಡಿ ಪಟ್ರೆಗಳಲ್ಲಿ, ಇದು ಕಡ್ಡಿಗಳಲ್ಲಿ, ಸೌದೆ ಪಿಳ್ಳೆಗಳಲ್ಲಿ ಕಟ್ಟುವಂಥದ್ದು. ಇವೆರಡು ಜೇನ್ನ ನಾವು ಸಾಕಾಣಿಕೆ ಮಾಡಕ್ಕಾಗಲ್ಲ. ಯಾಕಪ್ಪ ಅಂದ್ರೆ ಇದು ಬೆಳಕಿನ ಕಿರಣ ನೇರವಾಗಿ ಬೀಳ್ಬೇಕು. ಇದು ಬೆಳಕಲ್ಲಿ ವಾಸ ಮಾಡುವಂತಹ ಜೇನುಳ. ಇನ್ನೊಂದು ಬಂದು ನಸ್ರು ಜೇನು ಅಂತೀವಿ, ಸೊಳ್ಳೆ ಜೇನು. ಈ ಗೋಡೆಗಳಲ್ಲಿ ಹಳೆ ಮನೆ ಕಲ್ಲಿನ ಸಂಧಿಗಳಲ್ಲಿ ಇರುತ್ತೆ, ಮತ್ತೆ ಇವಾಗ ಕೆಲವೊಂದು ಸ್ವಿಚ್ ಬೋರ್ಡ್ ಗಳಲ್ಲಿ ಇರುತ್ತೆ. ಅದು ಅಂಟು ಬಿಡ್ಕೊಂಡು ಮನೆ ಮಾಡ್ಕೊಂಡು ಗ್ರಿಪ್ ಇರೋ ಜಾಗದಲ್ಲಿ ಇರುವಂತದ್ದು. ಅದು ಕತ್ಲಲ್ಲಿ ವಾಸ ಮಾಡುತ್ತೆ, ಅದನ್ನ ಸಾಕ್ಬೋದು. ಇದು ಬಂದು ತುಡುವೆ ಜೇನು. ಸೊ ಈ ತುಡುವೆ ಜೇನು ಏನಪ್ಪಾ ಅಂದ್ರೆ ನಮ್ಗೆ ಆದಾಯದು ತಂದು ಕೊಡುವಂತ ಜೇನು ಇದು. ಯಾಕಪ್ಪ ಅಂದ್ರೆ
ಜೇನುತುಪ್ಪ ಜಾಸ್ತಿ ಪ್ರೊಡಕ್ಷನ್ ಮಾಡುತ್ತೆ, ಮತ್ತೆ ನಮ್ಗೆ ಜೇನು ಕೃಷಿಗೆ ತುಂಬಾ ಸೂಕ್ತವಾದ ಜೇನು. ಸ್ಪೀಡ್ ಆಗಿ ಬ್ರೀಡಿಂಗ್ ಆಗುತ್ತೆ, ಪರಾಗಸ್ಪರ್ಶ ಚೆನ್ನಾಗಿ ಮಾಡುತ್ತೆ. ಅದಕ್ಕೆ ನಾವು ಇದನ್ನ ಸ್ಟ್ಯಾಂಡರ್ಡ್ ಮಾಡಿರುವಂತದ್ದು. ಸೊ ಇದು ಕೃಷಿ ಮಾಡೋದಕ್ಕೆ ಸೂಕ್ತವಾದ ಜೇನುಳ ಅಂತೀವಿ, ತುಡುವೆ ಜೇನ್ನ. ಸೊ ಇನ್ನೇನಿದೆ 2 ಪ್ರಭೇದಗಳು, ಅವು ಬೆಳಕಲ್ಲಿ ವಾಸ ಮಾಡವು, ನಾವು ಕೃಷಿ ಮಾಡೋಕ್ಕಾಗಲ್ಲ. ಮತ್ತೆ ನಸ್ರು ಜೇನ್ನ ಫ್ಯಾಷನ್ ಆಗಿ ಮಡಿಬೋದು, ಅದು ತುಂಬಾ ಸ್ಮಾಲ್ ಬಿ ಆಗಿರೋದ್ರಿಂದ ತುಂಬಾ ಲೇಟ್ ಪ್ರೊಡಕ್ಷನ್. ಸೊ ಅದನ್ನ ನಾವು ಫ್ಯಾಷನ್ ಆಗಿ 1-2 ಪೆಟ್ಟಿಗೆ ಮಾಡಿಕೋಬಹುದು. ಸೊ ಇದೇನಪ್ಪಾ ಅಂದ್ರೆ ಇದೇನಿದೆ ಕಂಪ್ಲೀಟ್ಲಿ ಒಂದ್ ಜೇನ್ ಪೆಟ್ಟಿಗೆ ಬಾಕ್ಸ್ ಸ್ಟ್ರೆಚರು. ಇಲ್ಲೇನ್ ನೋಡ್ತಾ ಇದೀರಾ, ಇದು ಎಂಟ್ರೆನ್ಸ್. ಸೇಮ್ ಕಾಡಲ್ಲಿ ಹೆಂಗ್ ಹೋಗುತ್ತೆ, ಕಾಡಲ್ಲಿ ಹೆಂಗ್ ಮೇಯುತ್ತೆ, ಕಾಡಲ್ಲಿ ಏನ್ ಆಕ್ಟಿವಿಟೀಸ್ ಇರುತ್ತೋ ಸೇಮ್ ಕಾಡಂದು ವಹಿವಾಟು ಏನಿರುತ್ತೋ ಅದೇ ಎಂಟ್ರೆನ್ಸ್ ಮುಖಾಂತರ ಆಗ್ತಾ ಇರುತ್ತೆ. ಎಷ್ಟೋ ಜನ ಇದನ್ನ ಕೂಡ ಹಾಕ್ಬಿಟ್ಟು ಸಾಕೋದು ಹಂಗೆಲ್ಲ ಅನ್ಕೋತಾರೆ, ಅದೆಲ್ಲ ರಾಂಗು. ಸೊ ಇದು ಬಂದು ಸೇಮ್ ಆಸಿಟೀಸ್ ನೋಡಿ, ಎಂಟ್ರೆನ್ಸ್ ಅಲ್ಲಿ ಹಿಡೀರಿ, ಆಚೆ ಹೋಗಿ ಊಟ ತಗೊಬರ್ತಾ ಇರ್ತವೆ. ಕಾಲಲ್ಲಿ ವೈಟ್ಗೆ ಯೆಲ್ಲೋ ಕಲರು ಇಲ್ಲೇನ್ ಕೂತಿದ್ದೇವೆ ಇವೆಲ್ಲ ಸೆಕ್ಯೂರಿಟಿ ಬೀಸು. ಸೊ ಇವಾಗ ಆಲ್ರೆಡಿ ಬಂದ ನೋಡಿ ಹೋಗಕ್ಕೆ ಸುಮಾರು ಹುಳಗಳು ಬರ್ತವೆ. ಸೊ ಇದೆಲ್ಲನೂ ಕೂಡ ಸೇಮ್ ಕಾಡಲ್ಲಿ ಏನು ವಹಿವಾಟು ಆಗುತ್ತೋ ಅದೇ ತರನೇ ಆಗುತ್ತೆ. ಇದು ಬಂದು ಸ್ಪೇರು, ಇದು ಅಡೆಮಣೆ ಅಂತೀವಿ. ಇದು ಬ್ರೂಡ್ ಚೇಂಬರು, ಇದು ಬಂದು ಹನಿ ಚೇಂಬರು, ಇದು ಬಂದು ಕ್ಯಾಪು. ಇವೆಲ್ಲ ಸ್ಪೇರ್ ಇರುತ್ತೆ. ಇವನ್ನ ಹಿಂಗೆ ಎತ್ಬೋದು, ಸ್ಪೇರು ಎಲ್ಲ ಪೂರ್ತಿ ಹಿಂಗೆ ಎತ್ಬೋದು, ಸ್ಪೇರು. ಸೊ ಇದು ಕಂಪ್ಲೀಟ್ಲಿ ಸೆಟಪ್, ಪೂರ್ತಿ ಒಂದು ಜೇನ್ ಪೆಟ್ಟಿಗೆ ಸೆಟಪ್. ಇದೇನಪ್ಪ ಅಂದ್ರೆ ಇದೆಲ್ಲೂ ಬೇರೆ ಕಡೆ ಸಿಗಲ್ಲ ಜೇನ್ ಪೆಟ್ಟಿಗೆ. ಇದು ನಾನು ಓನ್ ಆಗಿ ಎಕ್ಸ್ಪೆರಿಮೆಂಟ್ ಮಾಡಿ ಕಂಡಿಡ್ಕೊಂಡಿರುವಂತ ಪೆಟ್ಟಿಗೆಗಳು. ಬೇರೆ ಪೆಟ್ಟಿಗೆಗಳೆಲ್ಲ ಸಿಗ್ತಾವ, ಒಂದ್ ಬೆಳಲ್ ತಳ್ಳೋರೆ ಎಲ್ಲ ಸ್ಪೇರು ಬಿದೋಗ್ಬಿಡ್ತವೆ. ಈ ತರ ಪೆಟ್ಟಿಗೆಗಳಿಂದ ಏನಾಗುತ್ತೆ, ಇದು ಕೃಷಿ ತುಂಬಾ ಚಾಲೆಂಜ್ ಬರುತ್ತೆ, ಅದು ಸಾಕಾಣಿಕೆ ಮಾಡಕ್ಕಾಗಲ್ಲ. ಇದು ನೀವೇ ಬ್ರೀಡ್ ಮಾಡಿರೋ ಪೆಟ್ಟಿಗೆ? ಹೌದು, ನಾನೇ ಬ್ರೀಡ್ ಮಾಡಿರೋ ಪೆಟ್ಟಿಗೆ, ಇದು ನಾನೇ ಓನ್ ಡಿಸೈನ್ ಮಾಡಿರೋ ಪೆಟ್ಟಿಗೆ. ಸೊ ಇದರಲ್ಲಿ ಲೇಡೀಸು ಕೂಡ 50 ಪೆಟ್ಟಿಗೆ ಮೇಂಟೈನ್ ಮಾಡಬಹುದು. ಯಾಕೆಂದ್ರೆ ಇದರಲ್ಲಿ ಹುಳ ರ್ಯಾಶ್ ಆಗಲ್ಲ ಜಾಸ್ತಿ. ಯಾಕೆಂದ್ರೆ ಇದಕ್ಕೆ ಬಿ ಸ್ಪೇಸ್ ಅಂತೀವಿ, ಆ ಬಿ ಸ್ಪೇಸ್ ನ ತುಂಬಾ ಚೆನ್ನಾಗಿ ಆಕ್ಯುರೇಸಿ ಆಗಿ ನಾವು ಇದನ್ನ ಡಿಸೈನ್ ಮಾಡಿರ್ತೇವೆ. ಆದ್ರಿಂದ ಈ ಹುಳಗಳು ಜಾಸ್ತಿ ಕೋಪ ಬರಲ್ಲ, ಅದಕ್ಕೆ ಇವು ಜಾಸ್ತಿ ಕಚ್ಚಲ್ಲ. ಸೊ ಇವಾಗ ಇದನ್ನ ಏನಿದೆ ಈ ಕೆಳಗಡೆ ಹನಿ ಚೇಂಬರ್, ಇದು ಬ್ರೂಡ್ ಚೇಂಬರ್ ಅಂತೀವಿ. ಈ ಬ್ರೂಡ್ ಚೇಂಬರ್ ಅಲ್ಲಿ ಸ್ವಲ್ಪ ಜೇನುತುಪ್ಪ ಇರುತ್ತೆ. ಈ ಕಂಪ್ಲೀಟ್ಲಿ ಪೋರ್ಷನ್ ಬಂದು ಅದಕ್ಕೆ ಸಂಸಾರ ಮಾಡೋದಕ್ಕೆ, ಮರಿ ಮೊಟ್ಟೆಗಳು ಮಾಡ್ಕೊಳ್ಳೋದಕ್ಕೆ, ಜೀವನ ಮಾಡ್ಕೊಳ್ಳೋದಕ್ಕೆ, ಅವು ಸಂತಾನೋತ್ಪತ್ತಿ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ. ಇದರಲ್ಲಿರೋ ಜೇನುತುಪ್ಪನ ತೆಗೆದ್ರೆ ಎದ್ದೋಗ್ಬಿಡ್ತವೆ, ತೆಗಿಯಂಗಿಲ್ಲ. ಸೊ ಇದು ಒಂದ್ ಪೋರ್ಷನ್ ಅಲ್ಲಿ ಅದು ಜೀವನ ಮಾಡೋದಕ್ಕೆ ಬಿಟ್ಬಿಡ್ಬೇಕು. ಈ ಮೇಲ್ಗಡೆ ಪೋರ್ಷನ್ ಅಲ್ಲಿ ನಮ್ಗೆ ಹೆಂಗೆ ದುಡ್ಡು ಜಾಸ್ತಿ ಸಿಕ್ಕರೆ ಬ್ಯಾಂಕ್ಗೆ ಹಾಕ್ತಿವೋ, ಕಾಡಲ್ಲಿ ಒಂದೇ ಸರಿ ಜಾಸ್ತಿ ಹೂವು ಬಿಟ್ರೆ ತಗೊಬಂದು ಇಲ್ಲೆಲ್ಲ ಜೇನುತುಪ್ಪನ ಸ್ಟೋರ್ ಮಾಡುತ್ತೆ. ಸೊ ಆ ಸ್ಟೋರ್ ಮಾಡಿದ ಜೇನುತುಪ್ಪನ ನಾವು ತಕೊಳ್ಳೋದು, ಇದು ಪ್ರೊಡಕ್ಷನ್. ಸೊ ಇದು ಯಾವಾಗ ಮಾಡುತ್ತಪ್ಪ ಅಂದ್ರೆ ಇವಾಗ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ ಇಷ್ಟು ಮಂತಲ್ಲೂ ಎಲ್ಲಾ ಜಾತಿ ಗಿಡ ಮರಗಳು ಹೂವು ಬಿಡುತ್ತೆ. ಇವಾಗ ಸೀಸನ್ ಅಂತೀವಿ, ಬೆಸ್ಟ್ ಸೀಸನ್ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಇಷ್ಟು ತಿಂಗಳು ಕೂಡ ಸೀಸನ್. ಜನವರಿ ಸ್ಟಾರ್ಟ್ ಮಾಡಿದ್ರೆ ಒಳ್ಳೆ ಸೋರ್ಸ್ ನ ನಾವು ಕಲೆಕ್ಟ್ ಮಾಡಬಹುದು. ಡಿಸೆಂಬರ್ ಅಲ್ಲೂ ಸ್ಟಾರ್ಟ್ ಮಾಡಬಹುದು, ನವೆಂಬರ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು, ಅಕ್ಟೋಬರ್ ಅಲ್ಲಿ ಸ್ಟಾರ್ಟ್ ಮಾಡಬಹುದು. ಈ 3 ಮಂತ್ ಅಲ್ಲಿ ಮಾಡದೇ ಇದ್ರು ಜನವರಿ ಎಂಡ್ ಒಳಗಡೆ ಮಾಡಬಹುದು. ಸೊ ಆ ಒಂದು ಆಪ್ಷನ್ ಇರುತ್ತೆ. ಆಮೇಲೆ ಫೆಬ್ರವರಿ ಎಂಡ್, ಮಾರ್ಚ್ ಎಂಡ್ ಅಲ್ಲಿ ಮಾಡ್ತೀರಾ ಅಂದ್ರೆ ನಿಮ್ಗೆ ಲಾಸ್ ಇರುತ್ತೆ, ಸೊ ಅಷ್ಟು ಯೂಸ್ಫುಲ್ ಇರಲ್ಲ. ಸೊ ಇವಾಗ ಜೇನು ಗೂಡು ಅಥವಾ ಜೇನು ಹುಳಗಳು ಅದು ಗುಣಮಟ್ಟವಾಗಿದೆ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಸೊ ಇದು ಏನಾಗುತ್ತಪ್ಪ ಅಂದ್ರೆ ನಾವು ಹುಳಗಳನ್ನ ನೋಡ್ಬೇಕಾಗುತ್ತೆ. ಇಲ್ಲಿ ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ಈ ಪೆಟ್ಟಿಗೆಯಲ್ಲಿ ಒಂದು 10,000 ಹುಳಗಳಿವೆ. 10,000